ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಓಡಿಐ ಸೋತ ಬಳಿಕ ನಮ್ಮ ಕನ್ನಡಿಗ KL ರಾಹುಲ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ KL ರಾಹುಲ್ ಪಂದ್ಯ ಸೋತ ಬಳಿಕ ಹೇಳಿದ್ದೇನು ಮತ್ತು ಮಾತನಾಡಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ KL ರಾಹುಲ್ ಅವರ ಶತಕದ ಆಟ ಹೇಗಿತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ರಾಜ್ಕೋಟ್ನಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತದ ವಿರುದ್ಧ ನ್ಯೂಜಿಲೆಂಡ್ ತಂಡ 7 ವಿಕೆಟ್ಗಳಿಂದ ಜಯಿಸಿತು. ಇನ್ನು ಭಾರತ ನೀಡಿದ್ದ 284 ರನ್ಗಳ ಗುರಿಯನ್ನು ನ್ಯೂಜಿಲೆಂಡ್ ಬ್ಯಾಟರ್ಸ್ ಸುಲಭವಾಗಿ ಬೆನ್ನಟ್ಟಿದರಂತಾನೆ ಹೇಳ್ಬೋದು. ಇನ್ನು ನ್ಯೂಜಿಲೆಂಡ್ ತಂಡ ಕೇವಲ 3 ವಿಕೆಟ್ಗಳನ್ನು ಕಳೆದುಕೊಂಡು 286 ರನ್ಗಳನ್ನು ಗಳಿಸಿ 3 ಪಂದ್ಯಗಳ ಏಕದಿನ ಸರಣಿಯನ್ನು 1-1 ರಿಂದ ಸಮಬಲಾದರೆ ಗಳಿಸಿದೆ. ಹೌದು ಸ್ನೇಹಿತರೆ, ಎರಡನೇ ಏಕದಿನ ಪಂದ್ಯವನ್ನು ಭಾರತ ಗೆಲ್ಲುವ ನಿರೀಕ್ಷೆಯಲ್ಲಿತ್ತಂತಾನೆ ಹೇಳ್ಬೋದು. ಆದರೆ ನಮ್ಮ ಭಾರತ ತಂಡ 7 ವಿಕೆಟ್ಗಳಿಂದ ಸೋತಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಕನ್ನಡಿಗ KL ರಾಹುಲ್ ಅವರು ಏನೆಲ್ಲ ಮಾತನಾಡಿದಾರಂತ ನೋಡೋದಾಯ್ತು ಅಂತಂದ್ರೆ, ಕನ್ನಡಿಗ KL ರಾಹುಲ್ ಅವರು ಸ್ವಲ್ಪ ಈ ತರ ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಪಂದ್ಯದ ಹೈಲೈಟ್ಸ್ ಕಡೆಗೆ ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ, ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ತಂಡ ಬೌಲಿಂಗ್ ತಗೊಳುತ್ತೆ. ಅದರಂತೆ ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಓಪನರ್ಸ್ ಆಗಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಬರ್ತಾರೆ. ಹೌದು, ರೋಹಿತ್ ಶರ್ಮಾ ಇವತ್ತು ಒಳ್ಳೆ ಟಚ್ ಅಲ್ಲಿ ಕಂಡ್ರ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ 24 ರನ್ ಮಾಡಿ ಔಟ್ ಆಗ್ತಾರೆ. ಇನ್ನು ಶುಭ್ಮನ್ ಗಿಲ್ 56 ರನ್ ಮಾಡಿ ಔಟ್ ಆದ್ರೆ ನಮ್ಮ ಕಿಂಗ್ ಕೊಹ್ಲಿ ಕೂಡ 23 ರನ್ ಮಾಡಿ ಔಟ್ ಆಗ್ತಾರೆ. ಅನಂತರ ಬಂದಂತ ಶ್ರೇಯಸ್ ಅಯ್ಯರ್ ಕೂಡ 8 ರನ್ ಮಾಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಒಂದು ಕಡೆ ಕ್ರೀಸ್ ಗಚ್ಚೆ ಆಡಿದಂತ KL ರಾಹುಲ್ ಅವರು 112 ರನ್ ಹೊಡಿತಾರೆ. ಆದ್ರೆ ಇವರಿಗೆ ಸಾಥ್ ಯಾವ ಬ್ಯಾಟ್ಸ್ಮನ್ ಕೊಡ್ಲಿಲ್ಲ ಅಂತಾನೆ ಹೇಳ್ಬೋದು. ಜಡೇಜಾ 27 ರನ್ ಆಡಿದ್ರೆ ನಿತೀಶ್ ಕುಮಾರ್ ರೆಡ್ಡಿ 20 ರನ್ ಆಡ್ತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ಆಡಿದಂತ ಭಾರತ ತಂಡ 284 ರನ್ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನ್ಯೂಜಿಲೆಂಡ್ ತಂಡಕ್ಕೆ ಡೆವನ್ ಕಾನ್ವೆ ಮತ್ತು ಹೆನ್ರಿ ನಿಕ್ಲಾಸನ್ ಅವರು ಬೇಗನೆ ಔಟ್ ಆಗ್ತಾರೆ. ಡೆವನ್ ಕಾನ್ವೆ 16 ರನ್ ಔಟ್ ಆದ್ರೆ ನಿಕ್ಲಾಸನ್ ಬಂದ್ಬಿಟ್ಟು 10 ರನ್ ಆಡಿ ಔಟ್ ಆಗ್ತಾರೆ. ಅನಂತರ ಬಂದಂತ ವಿಲಿಯಂಗ್ ಅವರು 87 ರನ್ ಮತ್ತು ಡ್ಯಾರೆಲ್ ಮಿಚೆಲ್ 131 ರನ್ ಆಡಿ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು 7 ವಿಕೆಟ್ ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಕನ್ನಡಿಗ KL ರಾಹುಲ್ ಅವರು ಮಾತನಾಡ್ತಾರೆ. ಇನ್ನು ಇವರಿಂದನೇ ಮತ್ತು ಈ ಕಾರಣದಿಂದನೇ ನಮ್ಮ ಭಾರತ ತಂಡ ಸೋತಿದೆ ಅಂತ KL ರಾಹುಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟಕ್ಕೂ KL ರಾಹುಲ್ ಅವರು ಹೇಳಿದ್ದೇನಂತ ನೋಡೋದಾಯ್ತು ಅಂತಂದ್ರೆ, ಹೌದು, ನಾವು ಎರಡನೇ ODI ಪಂದ್ಯ ಸೋತಿದ್ದೇವೆ. ಈ ಪಂದ್ಯದಲ್ಲಿ ನಮ್ಮ ಟಾಪ್ ಆರ್ಡರ್ಸ್ ಬ್ಯಾಟರ್ಸ್ ಕೂಡ ಕೈ ಕೊಟ್ಟರು ಮತ್ತು ಸ್ಪಿನ್ನರ್ಸ್ ಕೂಡ ಹೆಲ್ಪ್ ಮಾಡಲಿಲ್ಲ. ಈ ಪಿಚ್ ನಲ್ಲಿ ನಾವು ಇನ್ನೂ ಸ್ಕೋರ್ ಮಾಡಬಹುದಾಗಿತ್ತು ಮತ್ತು ಇನ್ನೂ 50 ಅಥವಾ 60 ರನ್ ಶಾರ್ಟೇಜ್ ಕೂಡ ಆಯಿತು. ಆ ಕಾರಣದಿಂದಾಗಿ ಈ ಪಂದ್ಯ ಸೋತಿದ್ದೇವೆ. ಇನ್ನು ಈ ಪಂದ್ಯದಲ್ಲಿ ಫೀಲ್ಡಿಂಗ್ ಎಫರ್ಟ್ ಕೂಡ ಅಂತ ಹೇಳಿಕೊಳ್ಳಂತ ಫೀಲ್ಡಿಂಗ್ ಯಾರು ಮಾಡಲಿಲ್ಲ ಮತ್ತು ಇವತ್ತಿನ ಫೀಲ್ಡಿಂಗ್ ನಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಅವರು ತುಂಬಾನೇ ಒಳ್ಳೊಳ್ಳೆ ಕ್ಯಾಚ್ ಬಿಟ್ಟಿದ್ದಾರೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಸೋಲಲು ಪ್ರಮುಖ ಕಾರಣ ಮತ್ತು ಇವತ್ತಿನ ಟಾಪ್ ಆರ್ಡರ್ ಅಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಈ ಮೂವರು ಬ್ಯಾಟರ್ಸ್ ಫೇಲ್ ಆದ ಕಾರಣದಿಂದಾಗಿ ನಾವು ಸೋಲಲು ಕಾರಣ ಎಂದು KL ರಾಹುಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ಈ ಪಂದ್ಯದಲ್ಲಿ ಸೋತಿದ್ದೇವೆ ಮತ್ತು 3ನೇ ODI ಪಂದ್ಯದಲ್ಲಿ ನಾವು ಗೆಲ್ಲುತ್ತೇವೆ ಅಂತಂದು KL ರಾಹುಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.